ಒಂದು ಫ್ಯೂಚರಿಸ್ಟಿಕ್ ಕಥೆನ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕ ಹಾಗೆಯೇ ಆ ಕಥೆಗೆ ಸಂಬಂಧಪಡೋ ಎಲ್ಲ ಪಾಸ್ಟ್ ಎಲಿಮೆಂಟ್ಸ್ನ ತರಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಡೈರೆಕ್ಟರ್ ನಾಗ್ ಅಶ್ವಿನ್ ರವರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಉದಾಹರಣೆನೇ ಇವಾಗ ಬಿಟ್ಟಿರೋ ಅಶ್ವತ್ಥಾಮ ಗ್ಲಿಮ್ಸ್. ಎಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ವಿತ್ ಮಂಜು. ಕಲ್ಕಿ 2898 AD ಇದು ಪ್ರಭಾಸ್ ಅವರ ಅಪ್ಕಮಿಂಗ್ ಮೂವಿ. ಬರೋಬ್ಬರಿ 600 ಕೋಟಿ ವೆಚ್ಚದಲ್ಲಿ ತಯಾರಾಗ್ತಿರುವ ಈ ಚಿತ್ರ ಮೇ 9ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದಕ್ಕೆ ರಿಲೀಸ್ ಡೇಟ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದೀಗ ಸಿನಿಮಾದಲ್ಲಿ ಇರುವ ಅಶ್ವತ್ಥಾಮ ಹೊರ ಬಂದಿದ್ದಾನೆ. ಮಾತಾಡೋಣ. ಗ್ಲಿಮ್ಸ್ ನೋಡಿ ಏನು ಅನಿಸ್ತು ಅಂತ ಹೇಳ್ತೀನಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟ್ ನಾವು ಗ್ಲಿಮ್ಸ್ ಅಲ್ಲಿ ಬರುವ ಆ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು. ಏನು ಕ್ವಾಲಿಟಿ ಗುರು ಅದು? ಡ್ಯಾಮ್ ಲೆವೆಲ್ ಕ್ವಾಲಿಟಿ. ಅಲ್ಲಿ ಬರುವ ಕಲರ್ ಗ್ರೇಡಿಂಗ್ ಆಗಲಿ, ಆರ್ಟ್ ವರ್ಕ್, ಕ್ಯಾಮ್ರಾ ವರ್ಕ್ ಎಲ್ಲ ನೆಕ್ಸ್ಟ್ ಲೆವೆಲ್. ಅಮಿತಾಬ್ ಬಚ್ಚನ್ ರವರ ಮೇಕ್ ಓವರ್ ಅಂತರೂ ಸಖತ್ತಾಗಿದೆ. ಆ ಮುಗ್ಧ ಹುಡುಗ ಕೇಳೋ ಪ್ರಶ್ನೆಗಳು, ಅದಕ್ಕೆ ಅಶ್ವತ್ಥಾಮರು ಕೊಡೋ ಉತ್ತರಗಳು ಎಲ್ಲ ಸೂಪರ್. ಇನ್ನು ಪುರಾಣದ ಪ್ರಕಾರ ಅಶ್ವತ್ಥಾಮ ಒಬ್ಬ ಶಾಪಗ್ರಸ್ತ. ಆ ಶಾಪದಿಂದ ಬಿಡುಗಡೆಗೆ ಭಗವಾನ್ ಶ್ರೀಕೃಷ್ಣ ಕಲ್ಕಿ ರೂಪದಲ್ಲಿ ಬಂದಿದ್ದಾರೆ. ಕಲಿಯುಗದಲ್ಲಿನ ಮಹಾಯುದ್ಧ ಸಜ್ಜಾಗಿದೆ. ಅಶ್ವತ್ಥಾಮನ ಕ್ಯಾರೆಕ್ಟರ್ ಕಲ್ಕಿ ಜೊತೆ ಹೇಗೆ ಒಂದುಗೂಡುತ್ತೆ, ಸಿನಿಮಾದಲ್ಲಿ ಇನ್ನು ಯಾವ ಯಾವ ಪಾಸ್ಟ್ ಎಲಿಮೆಂಟ್ಸ್ ನ ತರ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಸಿನಿಮಾನೇ ಉತ್ತರ ಕೊಡಬೇಕು. ಕಾಯೋಣ. ಸಿನಿಮಾ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.